ರಾಜ್ಯದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ಈ ಮಳೆಯ ಪ್ರಮಾಣ ಚೆನ್ನಾಗಿ ಆಗ್ತಿರೋದ್ರಿಂದ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ನದಿಗಳು ಕೂಡ ತುಂಬಿ ಹರಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾನು ನಿಮಗೆ ಇವತ್ತು ವರದಾ ನದಿ ಭಾಗದಲ್ಲಿದ್ದೀನಿ. ಹಾವೇರಿ ನದಿಗಳ ಪೈಕಿ ವರದಾ ನದಿ ತುಂಬಿ ಹರಿತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ವರದಾ ನದಿ. ಈ ವರದಾ ನದಿ ಎಲ್ಲಿ ಅಂತಂದರೆ ಕಳಸೂರು ಸಮೀಪ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಬ್ರಿಡ್ಜ್ ಇತ್ತು, ಜನರು ಸಂಪರ್ಕವನ್ನು ಕಲ್ಪಿಸತಕ್ಕಂತಹ ಒಂದು ಬ್ರಿಡ್ಜ್ ಇತ್ತು. ಏನು ಇಲ್ಲೊಂದು ದೇವಸ್ಥಾನದ ಒಂದು ಧ್ವಜ ಕಾಣಿಸ್ತಾ ಇದೆಯೋ ಅದೇ ಒಂದು ಪಕ್ಕದಲ್ಲಿ ಒಂದು ನೀರಿನ ಸೆಳೆತ ಕಾಣ್ತಾ ಇದೆ ನಿಮಗೆ. ಅಲ್ಲಿ ಕಂಪ್ಲೀಟಾಗಿ ಆ ಭಾಗದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಜನ ಏನಿದಾರೋ ಅಲ್ಲಿಂದ ಈ ರಸ್ತೆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇಲ್ಲಿತ್ತು. ಆದರೆ ಚೆನ್ನಾಗಿ ಮಳೆ ಆಗಿರೋದ್ರಿಂದ ನದಿಗಳೆಲ್ಲ ತುಂಬಿ ಹರಿತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿರೋದ್ರಿಂದ ತುಂಬಿ ಹರಿತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಪರಿಣಾಮವಾಗಿ ಏನು ಕಳಸೂರು, ಹತ್ತಿಮತ್ತೂರು ಮತ್ತು ಮಂಟಗಣಿ ಭಾಗದಲ್ಲಿ ಓಡಾಡ್ತಕ್ಕಂಥ ಜನರು, ಹಾವೇರಿ ಮತ್ತು ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇಲ್ಲಿಯ ರಸ್ತೆ ಸಂಪರ್ಕ ಒಂದು ಕಡಿತವಾಗಿದೆ. ಯಾಕಂದರೆ ಈ ಬ್ರಿಡ್ಜ್ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರೋದ್ರಿಂದ, ಈ ಒಂದು ನದಿಯಲ್ಲಿ ಮುಳುಗಡೆ ಆಗಿರೋದ್ರಿಂದ ಆ ಕಡೆ ಭಾಗದ ಜನರು ಆ ಕಡೆಗೆ ಆಗಿದ್ದಾರೆ, ಈ ಕಡೆ ಇರ್ತಕ್ಕಂಥ ಜನರು ಈ ಕಡೆಗೆ. ಅಂದರೆ ಎಲ್ಲೋ ಈಗ ಸವಣೂರು ಮತ್ತು ಹಾವೇರಿ ಹಾಗೆ ಈ ಹತ್ತಿಮತ್ತೂರು, ಮಂಟಗಣಿ ಈ ಕಡೆ ಪ್ರಯಾಣ ಬೆಳೆಸ್ತಕ್ಕಂಥ ಜನರು ಸುಮಾರು ಸುತ್ತಾಕೊಂಡು ಓಡಾಡಬೇಕಾಗುತ್ತೆ. ವಾಹನ ಸವಾರರು ಕೂಡ ಅಷ್ಟೇ ದೂರ ಆಗುತ್ತೆ. ಯಾಕಂದರೆ 15ರಿಂದ 20 ಕಿಲೋಮೀಟರ್ ಹೆಚ್ಚು ಬಳಸ್ಕೊಂಡು ಈ ಒಂದು ಸಂಪರ್ಕ ಮಾಡಬೇಕಾಗುತ್ತೆ. ಇದು ಇನ್ನು ಪ್ರತಿ ವರ್ಷವೂ ಕೂಡ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಾಗ ಈ ರೀತಿ ಒಂದು ಸನ್ನಿವೇಶ ಏರ್ಪಡುತ್ತೆ. ಯಾಕಂತಂದರೆ ಬ್ರಿಡ್ಜ್ ತುಂಬಾ ಕೆಳಗಡೆ ಮಟ್ಟದಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ಮಳೆ ಬಂದು ನೀರು ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆ ಆದರೂ ಕೂಡ ನೀರು ನದಿ ಮೂಲಕ ಬಂದಾಗ ಇಲ್ಲಿ ಕಂಪ್ಲೀಟಾಗಿ ಬ್ರಿಡ್ಜ್ ತುಂಬುವಂಥದ್ದು ಪ್ರತಿ ವರ್ಷವೂ ಕೂಡ ಕಂಡುಬರುತ್ತೆ. ಈಗಾಗಲೇ ರೆಡಿ ನಿಮ್ಗೆ ತೋರಿಸ್ತೆ, ಇದನ್ನು ಈ ಒಂದು ಸುಂದರವಾಗಿ ಕಾಣಿಸುತ್ತೆ. ಆದರೆ ಜನಕ್ಕೆ ಒಂದು ಓಡಾಡ್ತಕ್ಕಂತಹ ಪ್ರಮುಖ ರಸ್ತೆ ಆಗಿತ್ತು. ಆ ರಸ್ತೆ ಬಂದಾಗಿರೋದ್ರಿಂದ ಇಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಏನಂತಂದರೆ ಪ್ರತಿ ವರ್ಷ ಮಳೆ ಬಂದಾಗ ಈ ಸಮಸ್ಯೆ ಏನು ಎದುರಾಗುತ್ತೋ ಇದಕ್ಕೆ ಪ್ರತಿ ವರ್ಷವೂ ಕೂಡ ಮನವಿ ಕೊಡ್ತಾನೆ ಇದ್ದಾರೆ ಗ್ರಾಮಸ್ಥರು, ಈ ಅಕ್ಕಪಕ್ಕದ ಗ್ರಾಮಸ್ಥರು. ಆದರೆ ಇದಕ್ಕೆ ಇದುವರೆಗೂ ಕೂಡ ಈ ಬ್ರಿಡ್ಜನ್ನು ಮಾಡಬೇಕಾದಂತಹ ಕಾರ್ಯಕ್ಕೆ ಮುಂದಾಗಿಲ್ಲ ಸರ್ಕಾರ. ಆದರೆ ಇನ್ನು ಮುಂದೇನಾದರೂ ಈ ಒಂದು ಬ್ರಿಡ್ಜನ್ನು ಎತ್ತರ ಮಟ್ಟದಲ್ಲಿ ಮಾಡಿ ಪ್ರತಿ ವರ್ಷ ಏನು ಈ ಸಮಸ್ಯೆ ಎದುರಾಗ್ತಿತ್ತೋ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಮುಂದಿನ ಕಾರ್ಯಗಳು ನಡೆಯುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.